ವಿರೋಧ ಪಕ್ಷದವರು ಇಲ್ಲ ಇದೊಂದು ಸಲ ಕೊಡ್ಬೋದು, ಮುಂದಿನ ಸಲ ಕೊಡಲ್ಲ, ಮುಂದಿನ ಬಜೆಟಿಗೆ ತೆಗಿತಾರೆ, ಮುಂದಿನ ಬಜೆಟಿಗೆ ಅದನ್ನು ಮಾರ್ಪಾಡು ಮಾಡ್ತಾರೆ ಅಂತೇಳಿ ಎಲ್ಲ ಹೇಳ್ತಾಯಿದ್ರು. ಆದರೆ ಯಾವುದೇ ಮಾರ್ಪಾಡು ಮಾಡದೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ಕಡೆ ಚುನಾವಣೆಗಳಾದಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು. ಭಾಳಷ್ಟು ಕಡೆ ಆ ಘೋಷಣೆಗಳನ್ನು ಘೋಷಣೆಯಾಗಿ ಉಳಿದು ಬಿಟ್ಟರೆ ಎಲ್ಲೂ ಅದನ್ನು ಜಾರಿಗೆ ತರುವಂಥ ಕೆಲಸ ಆಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ಎಲ್ಲ 5 ಗ್ಯಾರಂಟಿಗಳನ್ನು ತೊಗೊಂಬಂದು ವರ್ಷಕ್ಕೆ 50,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೋಸ್ಕರ ಖರ್ಚು ಮಾಡ್ತಾಯಿದ್ದಾರೆ. ಈ ಸಲ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕಡೆ ಗ್ಯಾರಂಟಿಗೂ ಅಷ್ಟೇ ಮಹತ್ವ ಕೊಟ್ಟು ಅಭಿವೃದ್ಧಿ ಕಡೆಗೂ ಸಾಕಷ್ಟು ಮಹತ್ವವನ್ನು ಕೊಟ್ಟು ಇವತ್ತು ಬಜೆಟನ್ನು ಮಾಡಿದ್ದಾರೆ. ಬಜೆಟ್ನಲ್ಲಿ ಶಿಕ್ಷಣ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಸಾಕಷ್ಟು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಏನು ಬಜೆಟ್ನಲ್ಲಿ ಒಂದು ದೊಡ್ಡ ಘೋಷಣೆ ಏನು ಮಾಡಿದ್ರು ಅಂದರೆ 54,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಈ ಸಲ ಅಂತ ಹೇಳಿದ್ದಾರೆ. ಆ 54,000 ಹುದ್ದೆಗಳ ಭರ್ತಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಂಥ ಶ್ರೀಯುತ ಮಧು ಬಂಗಾರಪ್ಪನವರ ಕಾಳಜಿ ಮತ್ತು ಅವರ ಭಾಳ ದೂರದರ್ಶಿತ್ವದ ನೋಟ ಇಟ್ಕೊಂಡಿರುವಂಥ ಮಧು ಬಂಗಾರಪ್ಪನವರು ಏನು 800 KPS ಶಾಲೆಗಳನ್ನು 3,900 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇವತ್ತು ಬಜೆಟ್ನಲ್ಲಿ ಪ್ರಸ್ತಾಪ ಆಗಿದೆ. ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಮುಂದಿನ ತಿಂಗಳ ಕೊನೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗ ಜಿಲ್ಲೆಯಿಂದನೇ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ 15,000 ಶಿಕ್ಷಕರನ್ನು ಭರ್ತಿ ಮಾಡಬೇಕು ಅಂತೇಳಿ ನಿನ್ನೆ ದಿನ ಅದಕ್ಕೂ ಸಹ ಬಜೆಟ್ನಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಜೊತೆಗೆ ಈ ಏನು ಕಟ್ಟಡಗಳ ದುರಸ್ತಿ ಇರ್ಬೋದು, ಹೊಸ ಕಟ್ಟಡಗಳಿರ್ಬೋದು, ಶೌಚಾಲಯಗಳಿರ್ಬೋದು, ಎಲ್ಲ ಸೇರಿ ಸುಮಾರು 800 ಕೋಟಿ ರೂಪಾಯಿಯಷ್ಟು ಹಣವನ್ನು ಶಿಕ್ಷಣ ಇಲಾಖೆಗೆ ಮೀಸಲಿಟ್ಟಿದ್ದಾರೆ. ಜೊತೆಗೆ ಏನು ನಮ್ಮ KPS ಶಾಲೆಗಳಾದ ನಂತರ ದ್ವಿಭಾಷಾ ಪದ್ಧತಿಯಲ್ಲಿ ನಾವು ಶಿಕ್ಷಣ ಕೊಡಬೇಕು ಅಂತೇಳಿ ಸನ್ಮಾನ್ಯ ಸಚಿವರು ಮಧು ಬಂಗಾರಪ್ಪನವ್ರು ಏನು ಮಾಡಿದರು, ಅದಕ್ಕೆ ನಮ್ಮ ಶಿಕ್ಷಕರಿಗೆ ಇಂಗ್ಲೀಷ್ನಲ್ಲಿ ಬೋಧನೆ ಮಾಡೋದಕ್ಕೋಸ್ಕರ ಅವರಿಗೆ ತರಬೇತಿಯನ್ನು ನೀಡೋದಕ್ಕೋಸ್ಕರ 24 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಎತ್ತಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಭಾಳಷ್ಟು ದೊಡ್ಡ ಕೆಲಸಗಳು ನಮ್ಮ ಮಧು ಬಂಗಾರಪ್ಪನವರ ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಇದೆ. ಅವರು ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಭಾಳಷ್ಟು ಸುಧಾರಣೆಗಳನ್ನು ಇವತ್ತು ಸನ್ಮಾನ್ಯ ಮಧು ಬಂಗಾರಪ್ಪನವ್ರು ತೊಗೊಂಬಂದಿದ್ದಾರೆ. ಅದಲ್ಲದೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟನ್ನು ಎಲ್ಲೋ ಒಂದು ಕಡೆ ಚೀಪ್ ಪ್ರೋಗ್ರಾಮ್ಸನ್ನು ಮಾಡಿ ಚೀಪ್ ಪಾಪ್ಯುಲಾರಿಟಿ ತೊಗೊಳ್ಳೋಂಥ ಕೆಲಸ ಮಾಡಲಿಲ್ಲ. ಇವತ್ತು ಜನರಿಗೆ ಏನು ಬೇಕೋ ಆ ಕೆಲಸವನ್ನು ಮಾಡೋಕ್ಕೆ ಕೊಟ್ಟಿದ್ದಾರೆ. ನಿನ್ನೆ ಒಂದು TV ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಬೊಮ್ಮಾಯಿಯವರು ಒಂದು ಪ್ರತಿಕ್ರಿಯೆ ಮಾಡ್ತಾಯಿದ್ರು ಬಜೆಟ್ಗೆ. ಬೊಮ್ಮಾಯಿಯವರು ಹೇಳ್ತಾಯಿದ್ರು ಸಾಲ ಹೆಚ್ಚಾಗ್ತಾಯಿದೆ ಈ ಇದರಲ್ಲಿ ಸರ್ಕಾರದಲ್ಲಿ ಅಂತೇಳಿ. ನಾನು ಬೊಮ್ಮಾಯಿಯವರು ಅಧಿಕಾರ ಬಿಡೋಂಥ ಸಂದರ್ಭದಲ್ಲಿ 5.35 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಬೊಮ್ಮಾಯಿಯವರು ಮಾಡಿದರು. ಅವರು ಏನು 2018ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಅವತ್ತು ಎಂಡ್ ಆಗೋಂಥ ಸಂದರ್ಭದಲ್ಲಿ 1.63 ಲಕ್ಷ ರೂಪಾಯಿ ಇದ್ದಂಥ ಸಾಲ 5.35 ಲಕ್ಷ ಕೋಟಿ ರೂಪಾಯಿಗೆ ಹೋಯಿತು. ಅಲ್ಲಿಗೆ 3.72 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಬೊಮ್ಮಾಯಿಯವರು ಮಾಡೋಗಿದ್ದಾರೆ. ಅವರಿಗೆ ಈ ವಿರೋಧ ಮಾಡೋ ನೈತಿಕತೆಯೇ ಇಲ್ಲ. ಬೊಮ್ಮಾಯಿಯವರಿಗೆ ಈ ಒಂದು ಬಜೆಟ್ ಬಗ್ಗೆ ಈ ಅಂಕಿಅಂಶದ ಬಗ್ಗೆ ಮಾತಾಡೋಕ್ಕೆ ಅವರಿಗೆ ಯಾವ ನೈತಿಕತೆಯೂ ಇಲ್ಲ. ಕಾರಣ ಏನು ಅಂದರೆ ಅವ್ರು ಹೋಗೋಂಥ ಸಂದರ್ಭದಲ್ಲಿ ಸುಮಾರು 40,000 ಕೋಟಿ ರೂಪಾಯಿ ಏನು ಅವತ್ತು ಹಣವಿಲ್ಲದೆ ಕೆಲಸ ಮಾಡಿಸಿದ್ರು ಅವರ ಬಿಲ್ಗಳನ್ನು ಬಾಕಿ ಇಡೋವಂಥ ಕೆಲಸವನ್ನು ಸನ್ಮಾನ್ಯ ಬೊಮ್ಮಾಯಿಯವರು ಮಾಡಿದ್ರು. ಅದೇ ಥರ
ಇವ್ರು ಮಾತನಾಡ್ತಾ ಇದ್ದಾರೆ. ಇವತ್ತು ನಾವು ಏನು ಮನಮೋಹನ್ ಸಿಂಗ್ ಅವರು 2014 ಏಪ್ರಿಲ್ನಲ್ಲಿ 53.55 ಲಕ್ಷ ರೂಪಾಯಿ ಸರ್ಕಾರದ ಸಾಲ ಇತ್ತು. ಅದೇ ಲಕ್ಷ ಕೋಟಿ 53.55 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದರೆ ಈ ಮಾರ್ಚ್ 26ಕ್ಕೆ 197.18 ಲಕ್ಷ ಕೋಟಿ ಸಾಲ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ಅದನ್ನೆಲ್ಲ ಈ ಬಿ ಜೆ ಪಿಯವರು ನಿನ್ನೆ ದಿನ ಬಜೆಟ್ ಆದ ಕೂಡಲೇ ಖಾಲಿ ಚಂಬಿಟ್ಕೊಂಡು ಬಂದಿದ್ದರು. ಯಾಕೆಂದರೆ ಅವ್ರಿಗೇನಾಗ್ಬಿಟ್ಟಿದೆ ಅಂದರೆ ಬಿ ಜೆ ಪಿಯವರಿಗೆ ನಾವು ಜೀವಂತವಾಗಿದ್ದೀವಿ ಅಂತ ತೋರಿಸ್ಕೊಬೇಕು ನಾವು ಜನರ ಮುಂದೆ ಅಂತೇಳಿ ನಿನ್ನೆ ಎಲ್ಲ ಹಂಗೆ ಕಾರ್ ಹತ್ಕೊಂಡು ಹೋಗೋರು. ಯಾವಾಗಲೂ ನಿನ್ನೆ ಬಂದು ಒಂದು ಅಲ್ಲೇ ವಿಧಾನಸೌಧದ ಮುಂದೆ ಒಂದು ಮೆರವಣಿಗೆ ಮಾಡೋಂಥ ಕೆಲಸವನ್ನು, ಪ್ರೊಸೆಷನ್ ಮಾಡೋಂಥ ಕೆಲಸವನ್ನು ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಖಾಲಿ ಕೊಟ್ಟಿದ್ದನ್ನು ಪಾಪ ಇವ್ರಿಗೆ ಕಣ್ಣೇ ಕಾಣಲಿಲ್ಲ ಬಿ ಜೆ ಪಿಯವರಿಗೆ. ಇವತ್ತು ಇಂಥ ಒಂದು ಒಳ್ಳೆಯ ಬಜೆಟನ್ನು ನೀಡಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪದ ರೀತಿಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಇಂಥ ಒಂದು ಬಜೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಒಳ್ಳೆಯ ಬಜೆಟನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದ ಜನತೆಗೆ ಯಾವತ್ತೂ ಕಾಂಗ್ರೆಸ್ ಅವರ ಜನರ ಪರವಾಗಿದೆ ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಿ ಜೆ ಪಿಯವರು ಸುಮ್ಮನೆ ಇದನ್ನು ವಿರೋಧ ಮಾಡಬೇಕು, ನಾವು ಜನರ ಮುಂದೆ ಜೀವಂತ ಇದ್ದೀವಿ ಅಂತ ತೋರಿಸ್ಕೊಬೇಕು ಅನ್ನೋಕ್ಕೋಸ್ಕರ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಿನ್ನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅಂದರೆ ನಿನ್ನೆ ಸಿಖ್ಖರಿಗೆ, ಜೈನರಿಗೆ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಯಾರಿಗೂ ಅಲ್ಪಸಂಖ್ಯಾತರು ಅಂದ ಕೂಡಲೇ ಬರೀ ಮುಸ್ಲಿಂ ಅಂತ ಅನ್ಕೊಳ್ಳೋದು ಬೇಡ. ಈ ಅಲ್ಪಸಂಖ್ಯಾತರು ಅಂದ ಕೂಡಲೇ ಬೇರೆಯವ್ರಿಗೂ ಕೊಡೋಂಥ ಕೆಲಸವನ್ನು ಮಾಡಿದ್ದಾರೆ. ಜೈನರಿಗೆ, ಸಿಖ್ಖರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಸುಮ್ಮನೆ ಹೇಳೋದಕ್ಕೊಂದು ನೆಪ ಹೇಳ್ಕೊಂಡು ಮಾಡೋದು ಬೇಡ. ಎಲ್ಲ ವರ್ಗದವ್ರಿಗೂ ಇವತ್ತು ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಅದೇ ನಾನು ಹೇಳಿದೆ, ಬಿ ಜೆ ಪಿಯವ್ರು ಚಂಬಿಟ್ಕೊಂಡು ಹೋಗಿದ್ರು, ಇವರು ಕೇಂದ್ರ ಸರ್ಕಾರದವರು ಖಾಲಿ ಕೊಟ್ಟಿದ್ದಾರಲ್ಲ, ಅದು ಇಷ್ಟು ದೊಡ್ಡದು ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕೆ, ಅದ್ರ ಬಗ್ಗೆ ಮಾತಾಡ್ರಿ ಅಂದರೆ ಮಾತಾಡೋಕ್ಕೆ ತಯಾರಿಲ್ಲ. ಬಿ ಜೆ ಪಿಯ ಯಾವ ನಾಯಕರುಗಳು ಇಲ್ಲ. ಅದೇ ಹೇಳಿದ್ದು, ಬಿ ಜೆ ಪಿಯವರು ಜೀವಂತ ಇದ್ದೀವಿ ಅಂತ ತೋರಿಸ್ಕೊಳಕ್ಕೋಸ್ಕರ ಚಂಬಿಟ್ಕೊಂಡು ಓಡಾಡ್ತಾರೆ.